Hey guys, welcome back to my channel Spurti Vlogs. ನೋಡ್ಮಾ ಇದಕ್ಕೆ ಇದೆಲ್ಲ ನಾನು ಮಲ್ಗೆ ಹೂವ ಕನಕಾಂಬರ ಅನ್ಕೊಂಬಿಟ್ಟೆ ಚೆನ್ನಾಯ್ತು ಮಮ್ಮಿ ನೋಡ್ ಮಮ್ಮಿ ನಾನು ಅದೇ ಶೂರ ಕೇಳಿದ್ದು ಚೆನ್ನಾಯ್ತದ ಭಾಗ್ಯಕ್ಕ ಸೊ ಗೈಸ್ ಇವತ್ತು ನಾವು ಧೂಪ್ನಳ್ಳಿಯಲ್ಲಿ ನಡೀತಿರೋ ಜಾತ್ರೆಗೆ ಬಂದಿದ್ದೀವಿ. ಸೊ ನಾವು ಬಂದಿರೋದು ಬಂದ್ಬಿಟ್ಟು ನಮ್ಮ ಮಮ್ಮಿ ಕಸಿನ್ ಸಿಸ್ಟರ್ ಆಗಬೇಕು. ಭಾಗ್ಯಕ್ಕ ಮನೆಗೆ ನಾವು ಬಂದಿರೋದು. ಸೊ ನಾವು ಹೋಗಿದ ತಕ್ಷಣ ಫಸ್ಟ್ ಮನೆಗೆ ಕರ್ಕೊಂಡು ಹೋದ್ರು. ಸೊ ಮನೆಯೆಲ್ಲ ನೋಡಿಕೊಂಡು ಅದಾದಮೇಲೆ ಊಟನೆಲ್ಲ ಅರೇಂಜ್ ಮಾಡಿದ್ರು. ಸೊ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾವು ಹೋಗೋಷ್ಟೊತ್ತಿಗೆ 10 o'clock 10:30 ಹಂಗೆ ಆಗಿತ್ತು. ಸೊ ಅದಕ್ಕೆ ಫಸ್ಟ್ ಮನೆಗೆ ಬಂದ್ವಿ. ಸೊ ಮನೇನ ತುಂಬ ಚೆನ್ನಾಗಿ ಪೇಂಟ್ ಎಲ್ಲ ಮಾಡಿಸಿ ಡೆಕೋರ್ ಎಲ್ಲ ಮಾಡಿದ್ದಾರೆ ನಮ್ಮ ಹೊಸ ಅತ್ತೆ. ಮೊನ್ನೆ ಮದುವೆ ಎಲ್ಲ ಆಯ್ತಲ್ಲ, ಸೊ ಅವ್ರದ್ದು ಕೂಡ ಮ್ಯಾರೇಜ್ ವ್ಲಾಗ್ನೆಲ್ಲ ನಾನು ಅಪ್ಲೋಡ್ ಮಾಡಿದ್ದೆ ರಿಸೆಪ್ಷನ್ದು. ಐ ಥಿಂಕ್ ಯು ಆಲ್ ವುಡ್ ಹ್ಯಾವ್ ಸೀನ್. ಆ್ಯಂಡ್ ವಾಲಲ್ಲಿ ಹಾಕಿರೋ ಆ ಫೋಟೋ ಫ್ರೇಮ್ ಬಂದ್ಬಿಟ್ಟು ತುಂಬ ಸ್ಪೆಷಲ್ ಮಾರ್ಬಿಲಲ್ಲಿ ಮಾಡಿಸಿರೋದು ಅಂತೆಲ್ಲ ಹೇಳ್ತಿದ್ರು. ಐ ರಿಯಲಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಅದು ಏನಂತ. ಸೊ ಅದೆಲ್ಲ ತೋರಿಸ್ಕೊಂಡು ಅದಾದಮೇಲೆ ಮೇಲೆ ಊಟ ಮಾಡೋಕ್ಕೆ ಹೋದ್ವಿ. ಸೊ ಊಟಕ್ಕೆ ಬಂದ್ಬಿಟ್ಟು ಒಬ್ಬಟ್ಟು ಊಟನ ಅರೇಂಜ್ ಮಾಡಿಸಿದ್ರು. ಸೊ ಒಬ್ಬಟ್ಟು ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಅನ್ನ ಮತ್ತು ಸಾರು. ತುಂಬ ಚೆನ್ನಾಗಿರುತ್ತೆ. ಅದೇನೋ ಗೊತ್ತಿಲ್ಲ ನನಗೆ, ಲೈಕ್ ಮದುವೆ ಊಟ ಅಥವಾ ಬಾಳೆ ಎಲೆ ಊಟ, ಒಬ್ಬಟ್ಟು ಊಟ ಅಂತ ಹೇಳ್ತಾರಲ್ಲ, ಸೊ ಅದರಲ್ಲೇ ನಂಗೆ ಅನ್ನ ಮತ್ತು ಸಾರು ಅದು ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ನಾನು ಬೇಳೆ ಸಾರೇ ತಿನ್ನಲ್ಲ. ಲೈಕ್ ನಾನು ಈ ಥರ ಈವೆಂಟ್ಸ್ ಎಲ್ಲ ಅಟೆಂಡ್ ಮಾಡಿದಾಗ ನಾನು ಬೇಳೆ ಸಾರೆಲ್ಲ ತಿಂತೀನಿ. ತುಂಬ ಚೆನ್ನಾಗಿರುತ್ತೆ. Happy birthday. Second time. ಕೊಡ್ತೀನಿ ಏನೇ ಗಿಫ್ಟ್ ಕೊಡ್ತೀನಿ ಅವಳೆ ಹ್ಯಾಪಿ ಬರ್ಡೇ ಮಮ್ಮಿ. ಸೋನು ಮಲ್ಕೊಂಡ್ಬಿಟ್ಟವನೆ. ಮಮ್ಮಿ ಬರ್ಡೇ ವಿಶ್ ಮಾಡ್ತೀರಾ? ವಿಶ್ ಮಾಡು. ವಿಷಯ ಮಾಡಿಲ್ಲ. ಶಾರ್ಪ್ 12 o'clockಗೆ ಫಸ್ಟ್ ವಿಶ್ ನಾವೇ ಮಾಡಿದ್ದು. ನಂಗೆ ಸ್ಪೆಷಲ್ ಒನ್ಸ್ಗೆ ಸ್ಪೆಷಲ್ ಆಗಿ 12 o'clockಲ್ಲಿ ವಿಶ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಹಂಗೆ ಒಂದು ರೌಂಡ್ ಹೋಗೋಣ ಅಂತ ಬಂದ್ವಿ. ನೋಡಿದ್ರೆ ಕರ್ಗನೂ ಬಂತು. ಅಷ್ಟೇನಾ? ಸೊ ಇಟ್ ವಾಸ್ ಸೋ ಅನ್ಎಕ್ಸ್ಪೆಕ್ಟೆಡ್. ನಮಗೆ ಗೊತ್ತಿರಲಿಲ್ಲ ಕರ್ಗ ಹಿಂಗೆ ಬರುತ್ತೆ ಅಂತ. ರೆಡಿ ಆಗೋಕ್ಕೆ ಮುಂಚೆ 2-3 ರೌಂಡ್ಸ್ ಏನೋ ದೇವಸ್ಥಾನ ಸುತ್ತುತ್ತೆ. ಸೊ ಆ ಥರ ಬಂದುಬಿಡ್ತು. ನಾವು ಹಾಗೆ ಹೋಗ್ತಾ ಇದ್ವಿ. ಸೊ ಆಮೇಲೆ ಬಂತು, ನಮ್ಗೆ ತುಂಬ ಖುಷಿ ಆಯಿತು. ಸೊ ಇದಾದಮೇಲೆ ರೆಡಿ ಆಗೋಕ್ಕೆ ಹೋಗುತ್ತೆ. ಸೊ ರೆಡಿ ಆಗೋಕ್ಕೆ ಹೋದಾಗ 2 to 3 hours ವರೆಗೂ ಆಗುತ್ತೆ. ಆ್ಯಂಡ್ ಮಿಡ್ನೈಟ್ 2 o'clockಗೆ ಕರ್ಗ ದೇವಸ್ಥಾನದಿಂದ ಹೊರಗಡೆ ಬರುತ್ತೆ. ಆ್ಯಂಡ್ ಇಲ್ಲಿ ಕರ್ಗನ ವೆಲ್ಕಮ್ ಮಾಡ್ತಿರೋದು. ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ. ತುಂಬ ಜನನೇ ಸೇರಿದ್ರು. ಆ್ಯಂಡ್ ಹಸಿ ಕರ್ಗಕ್ಕೆ ಜಾಸ್ತಿ ಜನ ಬಂದಿದ್ರಂತೆ. ಯಾಕಂದರೆ ವರ್ತೂರು ಸಂತೋಷ್ ಅವ್ರು ಬಂದಿದ್ರು ಅಂತ ಹೇಳ್ತಾಯಿದ್ರು. ಸೊ ನಾವೆಲ್ಲರೂ ಕೂಡ ಅಷ್ಟೇ ಕರ್ಗ ಬರುತ್ತೆ ಅಂತ ಕಾಯ್ತಾ ಕೂತಿದ್ವಿ. ಸೊ ದೇವ್ರಂದರೆ ಎಲ್ಲರೂ ಹಾಗೆ ಕಾಯ್ತಿರ್ತಾರೆ. ಎಷ್ಟು ದೊಡ್ಡವರಾಗಲಿ ಎಷ್ಟು ಚಿಕ್ಕವರಾಗಲಿ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ದೊಡ್ಡೋರ್ವರೆಗೂ ಆ ರೋಡಲ್ಲಿ ಎಲ್ಲರೂ ಕಾಯ್ತಿದ್ರು ಕರ್ಗ ನೋಡೋಕ್ಕೆ. ಸೊ ಅದೊಂಥರ ಕ್ರೇಜ್ ಇರುತ್ತಲ್ಲ, ದೇವ್ರು ಬರ್ತಿದೆ ಅಂತ ಅಂದ್ರೇ. ಆ್ಯಂಡ್ ಪಲ್ಲಕ್ಕಿ ಎಲ್ಲ ತುಂಬ ಚೆನ್ನಾಗಿತ್ತು.
ಬಟ್ ಜನ ಜಾಸ್ತಿ ಇದ್ದರು. ಮತ್ತು ನೈಟಲ್ಲಿ ಬೇರೆ ಊರಿಂದೆಲ್ಲ ಬಂದಿರ್ತಾರಲ್ಲ, ಸೊ ಅವರೆಲ್ಲ ಜಾಸ್ತಿ ಜನ ಆಗಿಬಿಟ್ರು. ಆ್ಯಂಡ್ ತುಂಬ ಪುಲ್ ಎಲ್ಲ ನಡೀತಿತ್ತು. ಸೊ ಅದರಲ್ಲಿ ನಾವು ಸೈಲೆಂಟಾಗಿ ಒಂದು ಸೈಡಲ್ಲಿ ನಿಂತ್ಕೊಂಡು ದೇವರು ಬರೋದನ್ನು ಮಾತ್ರ ನೋಡ್ಕೊಂಡು ಬಂದುಬಿಟ್ವಿ. ದೇವರು ಬಂದಿದ ತಕ್ಷಣ ಸೊ ಕರ್ಗನೆಲ್ಲ ಫುಲ್ ನೋಡ್ಕೊಂಡು ಅದಾದ್ಮೇಲೆ ನಾವು ಬಂದುಬಿಟ್ವಿ. ಆ್ಯಂಡ್ ಬೇರೆ ಸ್ಕೂಲ್ ಹತ್ರ ಎಲ್ಲ ಹೂವು ಎಲ್ಲ ಹಾಕ್ಸ್ಬಿಟ್ಟು ಚೆನ್ನಾಗಿ ಓಡಾಡಿಸ್ತಾರೆ ಅಂತೆಲ್ಲ ಹೇಳಿದ್ರು. ಬಟ್ ಅಲ್ಲಿ ಹೋಗೋಕ್ಕಾಗಿಲ್ಲ, ಯಾಕಂದರೆ ಚಿಕ್ಕ ಚಿಕ್ಕ ಪಾಪು ಸೋನು ಎಲ್ಲರೂ ಇದ್ರಲ್ಲ, ಸೊ ಅವರೆಲ್ಲರೂ ಒಂದಿಗೆ ತಡೆಯಲ್ಲ. ಸೊ ಅದಕ್ಕೆ ನಾವು ಅವ್ರ ಜೊತೆ ಬಂದುಬಿಟ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ವಾಸ್ ಮೈ ಮಾಮ್ಸ್ ಬರ್ಡೇ, ಅಂದರೆ ದಟ್ ಡೇ ಇಟ್ ಸೆಲ್ಫ್ 28th April. ಸೊ ಅದಕ್ಕೆ ಮನೆಗೆ ಬಂದ್ವಿ. ಆ್ಯಂಡ್ ದೇರ್ ಇಸ್ ಲಾಟ್ ಮೋರ್ ದಟ್ ಹ್ಯಾಪನ್ ಆನ್ ದಟ್ ಡೇ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಅಮ್ಮಮ್ಮ ತಾತಾಗೆ ನಮ್ಮನ್ನ ಕಲ್ಸೋಕ್ಕೆ ಇಷ್ಟ ಇರಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿರಿ ಅಂತ ತುಂಬ ಹೇಳ್ತಾಯಿದ್ರು. ಬಟ್ ಯಾ ವಿ ಹ್ಯಾಡ್ ಟು ಲೀವ್. ಹಲೋ ಎವ್ರಿವನ್, ಹಾಯ್. ಸೊ ಇವತ್ತು 28th ಆ್ಯಂಡ್ 28th ಆ್ಯಂಡ್ ನಮ್ಮ ಮಮ್ಮಿದು ಬರ್ಡೇ. ಬಟ್ ನಾವೇನು ಸೆಲೆಬ್ರೇಟ್ ಮಾಡಿಲ್ಲ. ನಂಗೆ ಫುಲ್ ಹುಷಾರಿಲ್ಲ ಅಂತಂದರೆ ಏನು ಫುಲ್ ಜ್ವರ ಆ ಥರ ಹುಷಾರಿಲ್ಲ. ಫುಲ್ಲು ಒಂಥರ ಲೈಕ್ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಫುಲ್ ಕೋಲ್ಡ್, ಫೀವರ್ ಆ ಥರ ಹೀಗಾಗಿದೆ. ಸೊ ಅದಕ್ಕೆ ಏನೂ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಮ್ಮ ಡ್ಯಾಡಿ ಕೂಡ ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು, ಆ್ಯಂಡ್ ಎಷ್ಟೊಂದು ಫಂಕ್ಷನ್ ಇದೆ ಅದು ಇದು ಅಂತ ಅಂದ್ಬಿಟ್ಟು ವಿ ಡಿಡ್ಂಟ್ ಡೂ ಎನಿಥಿಂಗ್. ನಮ್ಮ ಮಮ್ಮಿ ರೆಡಿ ಆಗಿಲ್ಲ, ನಾವು ರೆಡಿ ಆಗಿಲ್ಲ, ಯಾರೂ ರೆಡಿ ಆಗಿಲ್ಲ. ಸೊ ದೇರ್ ಆರ್ ಸಮ್ ಡೇಸ್ ಲೈಕ್ ದಿಸ್, ಯಾರಿಗೇನು ಮಾಡಬೇಕಂತ ಅನಿಸಲ್ಲ. ವ್ಲಾಗ್ಸ್ ಎಲ್ಲ ನೋಡಿದ್ರೆ ಫುಲ್ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತಲ್ಲ, ಎಲ್ಲದನ್ನು ನಾವು ಸೆಲೆಬ್ರೇಟ್ ಮಾಡ್ತೀರಂತ. ಬಟ್ ಎಲ್ಲ ದ ರಿಯಾಲಿಟಿ ಇಟ್ಸ್ ಸೋ ಡಿಫ್ರೆಂಟ್ ಆ್ಯಂಡ್ ಬೇರೆ ಏನೇನೋ ಆಗುತ್ತೆ. ಸೊ ಇವತ್ತು ಲೈಕ್ ಐ ವಾಸ್ ಸೋ ಟಯರ್ಡ್. ನನಗೆ ಎದ್ದೋಳಕ್ಕೂ ಕೂಡ ನಂಗೆ ಆಗ್ತಾಯಿಲ್ಲ. ಆ್ಯಂಡ್ ಇವತ್ತು ಸಂಡೇ, ಲೈಕ್ ಸ್ಟಾರ್ಟಿಂಗ್ ಇಯರ್ ಅಂದರೆ ನ್ಯೂ ಇಯರಲ್ಲಿ ಕ್ಯಾಲೆಂಡರ್ ಬಂದಾಗ ಎಷ್ಟು ಎಕ್ಸೈಟೆಡ್ ಆಗಿರ್ತೀರಲ್ವ ನಾವು, ಯಾರ ಬರ್ಡೇ ಯಾವಾಗ ಬರುತ್ತೆ, ಯಾವ ಡೇಸಲ್ಲಿ ಬರುತ್ತೆ ಅಂತ. ಸೊ ಹಂಗೆ ನೋಡೋವಾಗ ನಮ್ಮ ಮಮ್ಮಿನ ಮಾತ್ರ ಸಂಡೇ ಇದ್ದಿತ್ತು. ಸೊ ವಿ ವೆರ್ ಆಲ್ ಸೋ ಹ್ಯಾಪಿ, ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಬಟ್ ಮೊನ್ನೆ ಎಲ್ಲ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಬಂದಿದ್ವಿ. ನೆನ್ನೆ ನೈಟ್ ಕೂಡ ಹೋಗಿದ್ವಿ. ಸೊ ಇವತ್ತು ಯಾರಿಗೂ ಎನರ್ಜಿ ಇಲ್ಲ. ಸೊ ಅದಕ್ಕೆ ಏನೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಾನು ಹಿಂಗಾಗ್ಬಿಟ್ಟಿದ್ದೀನಿ. ಸೊ ನನಗೆ ಸ್ವಲ್ಪ ಎನರ್ಜಿ ಬಂದಿದ್ರೆ ಓಕೆ, ನಾನು ಏನೋ ಮಾಡ್ತಿದ್ದೆ. ಬಟ್ ನನಗೂ ಅಷ್ಟು ಎನರ್ಜಿ ಇಲ್ಲ. ಕೇಕೆಲ್ಲ ಆರ್ಡ್ರ್ ಮಾಡಿದ್ದೀವಿ ಹೊರಗಡೆ. ನಾವು ಮಮ್ಮಿಗೆ ಸ್ಟೆಪ್ ಬೈ ಸ್ಟೆಪ್ ಕೇಕೆಲ್ಲ ಇಷ್ಟ. ಸೊ ಅದಕ್ಕೆ ಅದನ್ನು ಆರ್ಡ್ರ್ ಮಾಡಿದ್ದೀವಿ. ಬಟ್ ಅದನ್ನು ರೆಡಿ ಮಾಡಿ ಕಟ್ ಮಾಡ್ತಾರೋ ಅಲ್ವಾ ಅದು ಕೂಡ ನಮಗೆ ಗೊತ್ತಿಲ್ಲ. ಆ್ಯಂಡ್ ಯಾ ದಿಸ್ ಇಸ್ ದ ಥಿಂಗ್. ಸ್ಮೋರಿಂದ ಕೇಕ್ನ ಕೂಡ ಇಟ್ಕೊಳ್ಳೋಕೆ ಶಕ್ತಿ ಇಲ್ಲ. ಸೊ ಇದನ್ನು ಓಪನ್ ಮಾಡಿ ನೋಡಬೇಕು. ಸೊ ಎಲ್ಲರ ಬರ್ಡೇನೂ ಚೆನ್ನಾಗಿ ಮಾಡಬೇಕು ಅಂತ ನನಗಿಷ್ಟ. ಲೈಕ್ ನನ್ನ ಬರ್ಡೇ ಆಗಲಿ, ಬೇರೆಯವ್ರ ಬರ್ಡೇ ಆಗಲಿ, ಯಾರ ಬರ್ಡೇ ಆದ್ರೂ ಚೆನ್ನಾಗಿ ಮಾಡಬೇಕು. ಬರ್ಡೇ ಚೆನ್ನಾಗಿರಬೇಕು. ಬರ್ಡೇ ಅವ್ರಿಗೆ ಅದೊಂದು ಸ್ಪೆಷಲ್ ಡೇ ಥರಲ್ಲ, ಅದಕ್ಕೋಸ್ಕರ. ಸೊ ಫುಲ್ ಐ ವಾಸ್ ಸೋ ಸ್ಲೀಪಿ. ಇವಾಗ ಪಾರ್ಸೆಲ್ ಬಂತು ಅಂತ ಆಚೆ ಕಡೆ ಹೋಗಿ ಕಲೆಕ್ಟ್ ಮಾಡಿಕೊಂಡು ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಸ್ಪೀಕ್. ಇವಾಗಲೂ ಕೂಡ ನಂಗೆ ಮಾತಾಡೋಕ್ಕಾಗ್ತಿಲ್ಲ, ಗಂಟಲು ಫುಲ್ ಕಟ್ಕೊಂಡಿದೆ. ಲೈಕ್ ಅದು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ದಿಸ್ ಇಸ್ ದ ಥಿಂಗ್. ಆದರೂ ಸೆಲೆಬ್ರೇಟ್ ಮಾಡಿದ್ರೆ ಐ ವಿಲ್ ಕ್ಯಾಪ್ಚರ್ ಆ್ಯಂಡ್ ಐ ವಿಲ್ ಶೇರ್ ವಿತ್ ಯು ಆಲ್ ಗೈಸ್. ಡಿಯರ್ ಮೇಡಮ್, ನನಗೆ ಫಸ್ಟ್, ಸರ್ಗೆ ಫಸ್ಟು. ಸರ್ ಡಯಟಲ್ಲಿ ಇದ್ದಾರೆ. ಆ್ಯಂಡ್ ಈವ್ನಿಂಗ್ ನಮ್ಮ ಡ್ಯಾಡಿ ಫ್ರೆಂಡ್, ಸೊ ಇನ್ಫ್ಯಾಕ್ಟ್ ಅವ್ರು ನಮ್ಮ ಮನೆ ಮುಂದೆನೇ ಇರೋದು, ನಮ್ಮ ನೇಬರ್ ಬಂದುಬಿಟ್ಟು ನಮ್ಮ ಮಮ್ಮಿಗೆ ಕೇಕೆಲ್ಲ ಕಟ್ ಮಾಡಿಸಿದ್ರು. ಆ್ಯಂಡ್ ದಿಸ್ ಇಸ್ ದ ಕೇಕ್ ವಿ ಆರ್ಡರ್ಡ್. ಓ ಚಿಟ್ಟೆ, ಬಣ್ಣದ ಚಿಟ್ಟೆ ಸ್ಕ್ಯಾಮ್ ನಡೀತಾ ಇತ್ತಾ ನಮ್ಮ ಮನೇಲಿ? ಸುಮ್ಮನೆ ಇರ್ಬೇಕು ಕೇಕ್.
ಈ ಕೇಕ್ ಕರೆಕ್ಟಾಗಿತ್ತು ನನ್ನ ಬರ್ಡೇ. ಕಟ್ಟೆ ಮಾಡಬೇಡ, ಅದು ಸುಮ್ಮನೆ ಸೋನಾ. ಸೊ ಯೂಶ್ವಲಿ ಕೇಕ್ ನೋಡಿ ಎಲ್ಲರೂ ಹೊಗಳ್ತಾರೆ, ಬಟ್ ನಮ್ಮ ಮನೆಯಲ್ಲಿ ಉಲ್ಟಾ. ಕೇಕ್ ನೋಡಿದ ತಕ್ಷಣ ಎಲ್ಲರೂ ಬೈತಾರೆ, ಏನಕ್ಕೆ ಇಷ್ಟು ದೊಡ್ಡದೆಲ್ಲ ಆರ್ಡರ್ ಮಾಡಿದ್ವಿ, ಯಾರು ಬರ್ತಾರೆ, ಏನು ಯಾರು ತಿಂತಾರೆ ಅಂತೆಲ್ಲ. ಪ್ರೆಸೆಂಟ್ ಏನು ನಡಿಬೇಕೋ ಅದನ್ನು ನೋಡೋಲ್ಲ, ಫ್ಯೂಚರ್ ಏನು ನಡಿಬೇಕೋ ಅದೆಲ್ಲ ನೋಡ್ತಾರೆ. ಅದಕ್ಕೆ ನಂಗೆ ಇಷ್ಟ ಆಗಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅಬ್ಬು ಅಬ್ಬು ಡೌನ್ ಕಟ್ ಮಾಡ್ದೆ, ಟಾಪ್ ಕಟ್ ಮಾಡ್ದೆ. ನೋಡು ಟಾಪ್ ತಾನೇ ಸಿಕ್ಕಿತ್ತು. ಟಾಪ ಬಂದಾಳೆ. ನೋಡೆ ಕ್ರೀಮಿ ಕಟ್ ಮಾಡಿದ್ದೀನಿ, ಅದು ನಮ್ಗೆ ಕೇಕೆ ತಿನ್ನೋದು ನೀನು. ಅದನ್ನು ಒಂಚೂರು ತಿನ್ನು. ಮುಷಾಲಿ ಹೋಗಿ ಆಫ್ಟರ್ 30 ಡೇಸಾ ಬರ್ತಡೇ ಆದ್ಮೇಲೆ ಇವಾಗ ಸ್ಪೆಷಲ್ ಮಾಡಕೋತಾರೆ. ಈ ಮಮ್ಮಿ ಈ ಕೇಕ್ ಕಾಸ್ಟ್ಲಿ ಅಂದ್ಬಿಟ್ಟು ತಂದೆ ಇಲ್ಲ, ಅದಕ್ಕೆ ಶಿಕ್ಕ ಮಾತು ಕೇಳ್ದಿಲ್ಲ ತಂದ್ಬಿಟ್ಟು. ಶಿಖರ ನೀನು ಬರನು. ನಾವು ಕೇಕ್ ಎಲ್ಲ ಕಟ್ ಮಾಡಿದಾಗ ಇಟ್ ವಾಸ್ ಆಲ್ಮೋಸ್ಟ್ 11 o'clock ಇನ್ ದ ನೈಟ್. ಅದು ನಮ್ಮ ಮಮ್ಮಿ ಡ್ಯಾಡಿ ಒಂದು ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದು ಫುಲ್ ಟಯರ್ಡ್ ಆಗಿದ್ರು, ಬಟ್ ವಿ ಸ್ಟಿಲ್ ಡಿಂಟ್ ಲಿವ್. ಕೇಕ್ ಕಟ್ ಮಾಡಬೇಕು ಅಂತ ಮಾಡಿಸ್ಬಿಟ್ಟು ಆಮೇಲೆ ಮಲಗಿಸಿದ್ವಿ. ಆ್ಯಂಡ್ ದಿಸ್ ಈಸ್ ಚಿಕನ್ ಪಿಕ್ಕಲ್. ನಾನು ಮನೇಲಿದ್ನಲ್ಲ, ಸೊ ಅದಕ್ಕೆ ಅವತ್ತು ಚಿಕನ್ ಪಿಕ್ಕಲ್ನ ಮಾಡಿದೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇಟ್ಸ್ ಸ್ಟಿಲ್ ದೇರ್. ಎಲ್ಲರೂ ತಿಂದ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀವಿ. ಸೊ ಗಂಟ್ಲು ನೋವು ಅಂತ ಅಂದ್ಬಿಟ್ಟು ನನ್ನ ತಮ್ಮಂದರು ನನಗೆ ಫುಲ್ ಸೇವೆ, ಬಿಸಿನೀರು ಮಾಡ್ಕೊಡ್ತಾರೆ, ಫ್ರೆಶ್ ಎಲ್ಲ ಮಾಡ್ಕೊಡ್ತಾರೆ. ತಿಂತೀಯಾ? ಇಲ್ಲ ತಿಂತಿಲ್ಲ, ಎದ್ದೋಗ್ಲು. ಆಯ್ತು ನೋಡ್ಕೊಂತೀನಿ, ತಿನ್ಸೆ. ನನ್ನ ಕೆಲ್ಲಕ್ಕೆ ತಿನ್ಸ್ತ ಸಿಕ್ಕ ಸಿಕ್ಕ. ಹೌದಾ? ತಿನ್ಸೇವೆ ಅಂತ ಚೆನ್ನಾಯ್ತಾ ಬಜ್ಜಿ ಬೂವಾ? ಫಸ್ಟ್ ಟೈಮ್ ಎಲ್ಲ ತಿಂತಾರದ್ ನೀನು ಸ್ಫೂರ್ತಿ ಹತ್ರ? ಇಷ್ಟ ಆಯ್ತಾ? ಫಸ್ಟ್ ಟೈಮ್ ಇನ್ನ ಇಷ್ಟೊಂದು ಟೈಮ್ ತಿಂತಿದ್ದೀನಿ, ಆದರೆ ಇಷ್ಟೊಂದು ಪ್ರೀತಿಯಿಂದೆಲ್ಲ ಇದೆ. ಅವನಾ ನೀನಾ? ನಾನೇ ತಿನ್ನಿಸ್ತಾ ಇರೋದು. ಇಷ್ಟೆಲ್ಲ ಸೆಕೆಂಡ್ ಟೈಮ್ ಅನ್ನ ಹಾಕ್ಸ್ಕೊಂಡು ತಿನ್ನಿಸ್ತಾ ಇದ್ದೀನಿ ನನಗೆ. ನನಗೆ ಫುಲ್ ನನ್ನ ಚೈಲ್ಡ್ಹುಡ್ ನೆನಪಾಗ್ತದೆ. ಒಂದೊಂದು ತಟ್ಟೆ ಅನ್ನ ಮೊಸರು ತಿಂತಾ ಇದ್ದೆ ನಾನು ಚಿಕ್ಕವಳಿದ್ದಾಗ. ತಿನ್ಸ್ತಾ ಇದ್ದೆ ನಾನು. ಅಮ್ಮ ಏನ್ ಟೈಮಿಂಗ್ಸ್ ಅಲ್ಲ, ಆದ್ರೂ ಏನ್ ಟೈಮಿಂಗ್ಸ್ ಸ್ಫೂರ್ತಿ. ಇಲ್ಲ ನಮ್ಮ ನಿಮ್ಮ ಅಪ್ಪನ್ ನೀನ್ ಎಲ್ಲೂ ಬಿಟ್ಕೊಡಲ್ಲ ಅಲ್ಲ ಸ್ಫೂರ್ತಿ? ಹಿಂಗ ಅಂದ್ಬಿಟ್ಟು ಹಿಂಗ ಎತ್ತಿ ಹಿಂಗ್ ತಿನ್ಸೋರು. ಆದ್ರೆ ಆ ಟೇಸ್ಟ್ ನಾನು ಎಷ್ಟು ತಿಂದ್ರೆ ನಂಗೆ ಬರಲ್ಲ. ಇವಾಗೂ ನಮ್ಮ ಡ್ಯಾಡಿ ಅನ್ನ ಮೊಸರು ತಿಂದ್ರೆ ನಾನು ತಿನ್ಸ್ಕೊಂತೀನಿ. ಅದು ಹಿಂಗ ಅಂದ್ಬಿಟ್ಟು ಹಿಂಗೆಲ್ಲ ಕಲಸಿ ಹಿಂಗ ಎತ್ತಿ, ಅದು ಒಂದೊಂದು ತುತ್ತು ಇವಾಗ ನಾವು ತಿಂದ್ರೆ ಎಷ್ಟು ತಿಂತೀರಾ, ಅವ್ರು ತಿನ್ಸಿದ್ರೆ ಹಿಂಗ್ ಮಾಡಿ ಆ ಕೈಯಲ್ಲಿ ಹಿಂಗಂದು ಆಮೇಲೆ ಇಷ್ಟು ದೊಡ್ಡ ತುತ್ತು ಬಾಯೊಳಗಡೆ ಹಿಂಗ್ ತಿನ್ಸ್ತಾರೆ. ನಿಂಗೆ ಯಶಿಕಾ ಅಕ್ಕ ಇಷ್ಟನಾ ಸ್ಫೂರ್ತಿ ಅಕ್ಕ ಇಷ್ಟನಾ? ಒಬ್ರೇಡವೇ ಇಬ್ರು. ಸುಳ್ಳು ಸುಳ್ಳು, ಅವ್ನಿಗೆ ಅವಳ ಇಷ್ಟ. ನಾನು ಚಿಕ್ಕವಳಿದ್ದಾಗ ಜಾಸ್ತಿ ಮೊಸರನ್ನ ತಿಂತಾ ಇದ್ದೆ, ನೀನು ತಿನ್ನೋ ಅಂತಂದ್ರೆ. ಹಂಗಂದ್ರೆ ಯಶಿಕಾ ಏನ್ ತಿಂತಾ ಇದ್ಲು? ಚಾಕ್ಲೇಟ್ಸ್. ನೀ ಯಾರು ಇಷ್ಟ ಹೇಳ? ಚಾಕ್ಲೇಟ್ ತಿಂತ ಇದ್ಲ ಇದೇ ತರ ಚಾಕ್ಲೇಟ್ ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ವೈಟ್ ರೈಸ್ ಇಂದ. ನಮ್ಮ ಮನೇಲಿ ಯಾರು ಗಂಡ್ ಮಕ್ಳು ಮೊಸರನ್ನ ತಿನ್ನಲ್ಲ. ಸೋನು ತಿನ್ನಲ್ಲ, ನಿತಿನ್ ತಿನ್ನಲ್ಲ, ಪ್ರತೀಕ್ ತಿನ್ನಲ್ಲ, ನವೀನ್ ತಿನ್ನಲ್ಲ, ಯಾರು ತಿನ್ನಲ್ಲ. ಇವನೊಬ್ನೇ ತಿನ್ನೋದು. ಸೋನು ನಿಂಗೆ ಕರ್ಡ್ ರೈಸ್ ಇಷ್ಟನಾ? ತಿಂದಿದ್ಯಾ ಮನೆ ಕರ್ಡ್ ರೈಸ್ ಯಾವಾಗನ? ಸ್ವಾಮಿ ದೇವ್ರು ಕರ್ಡ್ ರೈಸ್ ತಿಂದಿದ್ಯಾ? ಹೆಂಗಿರುತ್ತೆ ಕರ್ಡ್ ರೈಸ್?
ತರ್ಲೆ ನನ್ನ ಮಗನೇ. ಆಮೇಲೆ ಯಾರದು ಮೀನಾ ಆಂಟಿನಾ? ಮೀನಾ ಆಂಟಿ ಹೂನೆ ನಿಮ್ಮ ಅಪ್ಪನ್ ತಿನ್ಸೋನೆ, ಮೀನಾ ಆಂಟಿ ತಿನ್ಸೋಳೆ, ನಿಮ್ಮ ಅಮ್ಮಮ್ಮನ್ ತಿನ್ಸೋಳೆ. ನಮ್ ತಾತ ಫುಲ್ಲು ಮುದ್ದೆ ಮುದ್ದೆ ಮಾಡಿ ಮುದ್ದೆ ಎಲ್ಲ ಮುರ್ದು ತಿನ್ಸ್ತಾ ಇದ್ರು. ನಮ್ಮ ಅಮ್ಮಮ್ಮ ಮನೆಗೆ ಹೋದ್ರೆ ವೆರೈಟಿ ಫುಲ್ಲು ಹಿಂಗೆ ಇಷ್ಟು ದಪ್ಪ ಮುದ್ದೆ ಇವಾಗ ನಾನು ತಿನ್ನಕ್ಕಾಗಲ್ಲ. ಗಂಡ್ ಮಕ್ಕಳ್ಕ ಹೆಣ್ಮಕ್ಳ್ಕ ಅಮ್ಮಮ್ಮ ಯಾಕೆ ಫೇವ್ರೇಟ್? ಎಲ್ಲ ಮಾಡ್ತಿದ್ದೆ. ನಾನ್ ಫೇವ್ರೇಟ್ ಇಲ್ಲ ನಿಂಗೆ? ಬಾರ ನನ್ನ ಮಗನೇ, ತಿನ್ನು ಹೋಗ್ಲಿ, ತಿನ್ನು ಹೋಗ್ಲಿ, ತಿನ್ನು. ಅನ್ಬೇಕು. ಅದು ಆ ರೌಂಡ್ ಹೆಂಗಿರ್ತೈತಂದ್ರೆ ನಂಗೆ ಮೊಸರನ್ನ ಅಂದರೆ ತುಂಬ ಇಷ್ಟ. ನಾನು ಬಜ್ಜಿ ಬುವ್ವ ಅಂತ ಇನ್ಫ್ಯಾಕ್ಟ್ ಅದನ್ನು ಕರೆಯೋದು. ಸೊ ಅದೇ ಒಂದು ಸ್ವಲ್ಪ ಓಲ್ಡ್ ಮೆಮೊರೀಸ್ ಎಲ್ಲ ರಿಕಾಲ್ ಮಾಡ್ಕೊತಿದ್ವಿ. ಆ್ಯಂಡ್ ಇದು ಬಂದುಬಿಟ್ಟು ಇಡ್ಲಿ ಹಿಟ್ಟು. ಸೊ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಲ್ವಾ, ಅದು ಈ ಸಮ್ಮರ್ಗೆ ಸೂಪರಾಗಿ ಉಬ್ಬುತ್ತೆ. ಸೊ ನೀವು ಇಡ್ಲಿ ದೋಸೆ ಎಲ್ಲ ಚೆನ್ನಾಗಿ ಮಾಡ್ಕೊತೀನಿ. ಆ್ಯಂಡ್ ಇಟ್ಸ್ ಟೈಮ್ ಟು ಕನ್ಕ್ಲೂಡ್ ಟುಡೇಸ್ ವ್ಲಾಗ್. ಮೀಟ್ ಯು ಆಲ್ ಸೂನ್ ಆನ್ ದ ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.